ನನ್ನ ಹೆಸರು ಅರ್ಕಾಣಿ, ಜಿಲ್ಲಾಧ್ಯಕ್ಷೆ ಬಳ್ಳಾರಿ. ಈಗ ಏನು ಈ ಒಂದು ಅನಿರ್ದಿಷ್ಟ ಅವಧಿ ಮುಷ್ಕರ ಈ KKRDB ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾಡುತ್ತಿರುವಂಥ LKG UKG ಏನು ಸರ್ಕಾರಿ ಶಾಲೆಯಲ್ಲಿ ಮಾಡ್ತಿರೋದನ್ನ ರದ್ದು ಮಾಡಬೇಕು, ಹಾಗೆ ಅಂಗನವಾಡಿಗಳಲ್ಲಿ LKG UKG ಕೊಡಬೇಕು ಅಂತ ಹೇಳಿ ಈ ಒಂದು ಮುಷ್ಕರವನ್ನು ಅನಿರ್ದಿಷ್ಟ ಮುಷ್ಕರ ಈಗ ಏನು 11ನೇ ತಾರೀಕಿಂದ ಇಲ್ಲಿವರೆಗೂ ನಾವು ಅನಿರ್ದಿಷ್ಟ ಹೋರಾಟ ಮಾಡ್ತಾನೆ ಬಂದಿದ್ದೀವಿ. ಇಲ್ಲಿ ಸಹ ಏನು ಮೊನ್ನೆ ಕೊಟ್ಟಿರುವಂಥ ನಮ್ಮ ಭರವಸೆ ಏನು ಕೊಟ್ಟಿದ್ದಾರೆ, ಏನು ಮಾತಾಡಿ ನಿಮಗೆ ಆದೇಶ ಕೊಡ್ತೀವಿ ಅಂತ ಹೇಳಿದ್ದಾರೆ, ಅದನ್ನು ಆದೇಶ ಭರವಸೆ ಕೊಟ್ಟಿರೋದು ಅದನ್ನ ನಮಗೆ ಬರವಣಿಗೆಯಲ್ಲಿ ಕೊಡಬೇಕು. ಇಲ್ಲದಿದ್ದರೆ ನಾವು ಇನ್ನು ಇಲ್ಲೇನೋ ಅನಿರ್ದಿಷ್ಟ ಮುಷ್ಕರನ ಹಮ್ಮಿಕೊಳ್ತೀವಿ. ಹಾಗೆ ಈ ಒಂದು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಏನು 1008 ಶಾಲೆಗಳನ್ನ ಓಪನ್ ಮಾಡ್ತಿದ್ದಾರೆ, ಅದನ್ನು ಸಹ ರದ್ದು ಮಾಡಬೇಕು. ಅದನ್ನು ಅಂಗನವಾಡಿಗಳಿಗೆ LKG UKG ಕೊಡಲೇಬೇಕು. ಕೊಡ್ತಿದ್ರೆ ನಮ್ಮ ಉಗ್ರ ಹೋರಾಟನೂ ಹಮ್ಮಿಕೊಳ್ತೀವಿ. ಈಗ ಆಲ್ರೆಡಿ ನಾವು ಎಲ್ಲ MLA MP DD ಮತ್ತು DDP ಆಫೀಸ್ಗಳಲ್ಲೆಲ್ಲ ಮೆಮೊರಂಡಮ್ಗಳನ್ನ ಕೊಟ್ಟಿದ್ದೀವಿ. ಆದರೂ ಇದುವರೆಗೂ ಮಹಿಳೆಯರ ಪರ ಅಂತ ಹೇಳ್ತಿರುವಂಥ ಸರ್ಕಾರ ಇದುವರೆಗೂ ಒಂದು ಏನು ಗಮನವೂ ಹರಿಸಿಲ್ಲ. ಹಾಗಾಗಿ ನಮ್ಮ ಹೋರಾಟ ಇದು ಮುಗಿಯೋದಿಲ್ಲ. ಹೀಗೆ ಅನಿರ್ದಿಷ್ಟ ಮುಷ್ಕರ ಹಮ್ಮಿಕೊಳ್ತೀವಿ. ಹಾಗೆ ಅಂಗನವಾಡಿಗಳನ್ನ ಎಲ್ಲ ಮುಚ್ಚಿ ಮತ್ತು ನಮ್ಮ ಏನು ಯಾವುದೇ ವರದಿಗಳನ್ನ ಸಹ ಕೊಡ್ತಾ ಇಲ್ಲ, ಆ ಥರ ಈ ಹೈದರಾಬಾದ್ ಕರ್ನಾಟಕ ವಲಯದಲ್ಲಿ ಮಾಡ್ತಾ ಇದ್ದೀವಿ. ಹಾಗೆ ಈಗ ಏನು ಎಲ್ಲ ಒಂದು ಏನು SDMC ಸ್ಕೀಮಿಂದ ಮಾಡ್ತಿರೋಂಥ ಈ ಒಂದು ಏನು ಯೋಜನೆ ಇದನ್ನು ಕೈ ಬಿಡಬೇಕು. SDMC ಅವ್ರನ್ನ ರದ್ದು ಮಾಡಬೇಕು. ಹಾಗೆ ICDSಗೆ ಈ ಒಂದು ಸೌಲಭ್ಯನ ಕೊಡಬೇಕು. LKG UKG ಅಂಗನವಾಡಿ ಕಾರ್ಯಕರ್ತರು ಮಾಡುವಂಥ ಸಾಮರ್ಥ್ಯ ಇದೆ ಅಂತ ಸಹ ಹೇಳ್ತೀವಿ. ಯಾಕೆ ಅಂತಂದರೆ ಹೆಚ್ಚಿನ ತರಬೇತಿ ನಮಗೂ ಕೊಟ್ಟರು, ನಾವು ಸಹ ಮಾಡ್ತೀವಿ ಅಂಥೇಳಿ. ಹಾಗೆ ಗ್ರಾಜ್ಯುಯೇಟ್ ಆಗಿರೋಂಥ ವರ್ಕರ್ಸ್ ಇದ್ದಾರೆ ಇದರಲ್ಲಿ, ಅವ್ರಿಗೂ ಕೊಟ್ಟರು ಸಹ ಮಾಡ್ತಾರೆ. ಹಾಗೆ ಅಂಗನವಾಡಿಗಳಲ್ಲೇ ನಮಗೆ LKG UKG ಕೊಡಲೇಬೇಕು ಅಂಥೇಳಿ ಈ ಒಂದು ದಿನ ನಾವು ಬೆಂಗಳೂರು ಚಲೋ ಬೆಂಗಳೂರು ಅಂತ ಹೇಳ್ತಾ ಘೋಷಣೆಯೊಂದಿಗೆ ಈ ಒಂದು ಮುಷ್ಕರಕ್ಕೆ ಇಲ್ಲಿ AITC ಪರವಾಗಿ ನಾವು ಎಲ್ಲ ಹೈದರಾಬಾದ್ ಕರ್ನಾಟಕ ಹಾಗೆ ಕರ್ನಾಟಕ ಎಲ್ಲ ಕಾರ್ಯಕರ್ತೆ ಸಹಾಯಕರು ಇಲ್ಲಿ ಬಂದು ಭಾಗವಹಿಸಿದಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.